ಡಾಕ್ಟರ್ ಅಂಬುಜ್ ಸಾವಂತ್, ಡೈರೆಕ್ಟರ್ ಆಫ್ ಬೇನ್ಸ್ ಹೆಲ್ತ್ ಕೇರ್, JP ನಗರ್. ಇವತ್ತೊಂದು ಕಾರ್ಡಿಯಾಕ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ. ಮುಖ್ಯವಾಗಿ ಕಾರ್ಡಿಯಾಕ್ ಇಶ್ಯೂಸು ಇತ್ತೀಚೆಗೆ ಭಾಳ ಕಾಮನ್ಲಿ ಹರಡ್ತಾ ಇದೆ. ಅಂದರೆ ಭಾಳ ಕೇಸಸ್ ನೋಡ್ತಾ ಇದ್ದೀವಿ, ಯಂಗ್ ಏಜಲ್ಲಿ ಕಾರ್ಡಿಯಾಕ್ ಇಶ್ಯೂಸ್ ಎಲ್ಲ ಬರ್ತಾ ಇರೋದು. ಸೊ ಒಂದು ಜನಜಾಗೃತಿಗೋಸ್ಕರ ಒಂದು ಕ್ಯಾಂಪ್ ಅಂತ ಆರ್ಗನೈಸ್ ಮಾಡಿದ್ದೀವಿ. ಡಾಕ್ಟರ್ ಸಾತ್ವಿಕ್ ನಮ್ಮ ಕಾರ್ಡಿಯಾಲಜಿಸ್ಟು, ಒಂದು ಗೋಲ್ಡ್ ಮೆಡಲಿಸ್ಟ್. ಸೊ ಇದೊಂದು ಕ್ಯಾಂಪ್ ಎಲ್ರಿಗೆ ಹೆಲ್ಪ್ ಆಗಲಿ, ಎಲ್ರಿಗೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಬಯಸ್ತೀನಿ. ಕ್ಯಾಂಪಲ್ಲಿ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸು, ECG, ಈಕೋಕಾರ್ಡಿಯೋಗ್ರಫಿ ಇವೆಲ್ಲ ಮಾಡ್ತಾಯಿದ್ದೀವಿ. ಇದೆಲ್ಲ ಏನಾದ್ರು ಕಾರ್ಡಿಯಾಕ್ ಇಶ್ಯೂಸ್ ಇದ್ದರೆ ನಮಗೆ ಮುಂಚೆನೇ ತಿಳುವಳಿಕೆ ಬಂದುಬಿಡುತ್ತೆ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೋದು. ಒಂದು ಲೆಕ್ಕದಲ್ಲಿ ಪ್ರಿಕಾಷನ್ ತೊಗೋಬೋದು. ಏನಾದ್ರು ಅನಾಹುತ ಆಗೋದಿದ್ದರೆ ಏನಾದ್ರು ತಪ್ಪಿಸ್ಬೋದು ಅದರಲ್ಲಿ. ಸೊ ಹಂಗಾಗಿ ಈ ಕ್ಯಾಂಪು ಒಂದು ಕಾರ್ಡಿಯಾಲಜಿಸ್ಟ್ ಅಂಡರ್ ಮಾಡ್ತಾ ಇರೋದು ಮುಖ್ಯವಾಗಿ. ಸಾಮಾನ್ಯವಾಗಿ ಇಂಥ ಕ್ಯಾಂಪ್ ಜನರಿಗೆಲ್ಲಿ ಸಿಗಲ್ಲ. ಬೇನ್ಸ್ ಹೆಲ್ತ್ ಕೇರ್ JP ನಗರಲ್ಲಿ ಮಾಡ್ತಾಯಿದ್ದೀವಿ ಇವತ್ತು. ನನ್ನ ಹೆಸರು ಡಾಕ್ಟರ್ ಸಾತ್ವಿಕ್ ರಾಜ್. ನಾನು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೊಂದು ದಿನ ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಅಂಬುಜ್ ಸಾವಂತ್ ಅವರು ಬೈನ್ಸ್ ಹೆಲ್ತ್ ಕೇರ್ ಅನ್ನುವಂಥ ಹಾಸ್ಪಿಟ್ಲು JP ನಗರಲ್ಲಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಇಲ್ಲಿ ಬೇಸಿಕಲಿ ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟ್ ಪಾರ್ಟು, ಮುಖ್ಯವಾಗಿ ಆರ್ಥೋಪೆಡಿಕ್ ರಿಲೇಟೆಡ್ಡು ಮತ್ತು ಡಯಾಬಿಟಿಕ್ ಫುಡ್ ರಿಲೇಟೆಡ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸು ಇಲ್ಲಿ ಮಾಡ್ತಾರೆ. ಸರ್ಜರಿಗಳು ಮತ್ತು ಅದಕ್ಕೆ ಬೇಕಾದಂಥ ಸವಲತ್ತುಗಳೆಲ್ಲ ಇಲ್ಲಿದ್ದಾವೆ. ಇವತ್ತಿನ ದಿನ ನಾವು ಕಾರ್ಡಿಯಾಕ್ ಕ್ಯಾಂಪನ್ನು ಒಂದು ಉದ್ದೇಶವಾಗಿ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಗೊತ್ತಿರೋವಂಥದ್ದು ಏನು ಅಂದರೆ, ಇವತ್ತಿನ ದಿನ ಹೆಚ್ಚಿನ ಜನಕ್ಕೆ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಇದ್ರ ಸಮಸ್ಯೆಯಿಂದಾಗಿ ಕಿಡ್ನಿ ರಿಲೇಟೆಡ್ ವೈಫಲ್ಯಗಳು ಮತ್ತು ಹೃದ್ರೋಗ ಸಮಸ್ಯೆಗಳು ಮತ್ತು ಶ್ವಾಸಕೋಶ ಸಮಸ್ಯೆ, ಲಿವರ್ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಇವೆಲ್ಲ ತುಂಬ ಜನಕ್ಕೆ ಉದ್ಭವಿಸ್ತಾ ಇದ್ದಾವೆ. ಸೊ ಇವತ್ತಿನ ಕ್ಯಾಂಪ್ನ ಮುಖ್ಯ ಉದ್ದೇಶ ಏನು ಅಂತ ಅಂದರೆ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟೆಸ್ಟ್ಗಳನ್ನ ನಾವು ಮಾಡ್ತಾಯಿದ್ದೀವಿ. ಬೇಸಿಕಲಿ ಶುಗರ್ ಟೆಸ್ಟ್ ಇರೋವಂಥದ್ದು, ಮತ್ತು ಕಿಡ್ನಿಗೆ ಸಂಬಂಧಪಟ್ಟಂಥ ಕ್ರಿಯಾಟಿನಿನ್ ಟೆಸ್ಟ್ ಆಗ್ಬೋದು, ಮತ್ತು ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೋಗುವಂಥದ್ದು, ಸೊ ಪ್ರೋಟೀನ್ ಯೂರಿಯಾ ಅಂತ ಹೇಳ್ತೀವಿ. ಇದು ಒಂದು ಡಯಾಬಿಟಿಕ್ ನೆಫ್ರೋಪತಿ, ಅಂದರೆ ಈ ಶುಗರಿಂದ ಬರುವಂಥ ಕಿಡ್ನಿ ಸಮಸ್ಯೆನ ಚೆನ್ನಾಗಿ ತಿಳ್ಕೊಳ್ಳೋ ಅಂಥ ಒನ್ ಆಫ್ ದ ಟೆಸ್ಟ್ ಇದು. ಅದ್ರ ಜೊತೆಗೆ ಕಾರ್ಡಿಯಾಕ್ಗೆ ಬೇಕಾದಂತಹ ಕೊಲೆಸ್ಟ್ರಾಲ್ ರಿಲೇಟೆಡ್ ಪ್ಯಾರಾಮೀಟರ್ಸು, ಮತ್ತು ECG ಮತ್ತು ಇಕೋಸ್ಕ್ಯಾನ್ ಫಾಲೋಡ್ ಬೈ ಕನ್ಸಲ್ಟೇಷನ್. ಅಂದರೆ ಆ ಪೇಷಂಟ್ಸ್ಗೆ ಏನು ಪ್ರಾಬ್ಲಮ್ ಇದೆ, ಶುಗರ್ ರಿಲೇಟೆಡ್ ಏನು ಪ್ರಾಬ್ಲಮ್ಸ್ ಇದ್ದಾವೆ, ಕಿಡ್ನಿ ರಿಲೇಟೆಡ್ ಏನಾದರೂ ಇದೆಯಾ, ಮತ್ತು ಆ್ಯಸ್ ಎ ಸ್ಕ್ರೀನಿಂಗ್ ಟೆಸ್ಟ್ ಫಾರ್ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಗೆ ಮಾಡುವಂಥದ್ದನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ಮೀಡಿಯಾದಲ್ಲಿ ತುಂಬ ನೋಡ್ತಾ ಇದ್ದೀವಿ, ಯಂಗ್ಸ್ಟರ್ಸು ಚೆನ್ನಾಗಿದ್ದವರು ಇದ್ದಕ್ಕಿದ್ದಾಗೆ ಕೊಲ್ಯಾಪ್ಸ್ ಆಗೋದ್ರು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿತ್ತಿರೋದ್ರು ಅಂತ. ಸೊ ಒಂದು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕು ಎರಡು ಅಂಶ. ಒಂದು ಕಾರ್ಡಿಯಾಕ್ ಅರೆಸ್ಟ್ ಅನ್ನೋವಂಥದ್ದೇ ಒಂದು ಎಂಟಿಟಿ, ಮತ್ತು ಹಾರ್ಟ್ ಅಟ್ಯಾಕ್ ಅನ್ನೋವಂಥದ್ದೇ ಇನ್ನೊಂದು ಥರದ್ದು ಕಾಯಿಲೆ. ಸೊ ಎರಡು ಸಪ್ರೇಟ್, ಅದು ಎರಡನ್ನೂ ಒಂದೇ ಅಂತ ಹೇಳಲಿಕ್ಕಾಗಲ್ಲ. ಸೊ ಹೆಚ್ಚಿನ ಜನಕ್ಕೆ ಹೃದಯಾಘಾತ ಆಗುತ್ತೆ, ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದರಲ್ಲೇನು ಸಾಮಾನ್ಯವಾಗಿ ಹಾರ್ಟಲ್ಲಿರುವಂಥ 3 ರಕ್ತನಾಳದಲ್ಲಿ ಯಾವುದಾದ್ರೂ ಒಂದರಲ್ಲಿ ಇಮಿಡಿಯೇಟಾಗಿ ಬ್ಲಾಕೇಜ್ ಶುರು ಆದರೆ ಹೃದಯ ಪೇಯ್ನ್ ಕಾಣಿಸ್ಕೊಳ್ಳೋವಂಥದ್ದು, ಎದೆ ನೋವು ಕಾಣಿಸ್ಕೊಳ್ಳೋವಂಥದ್ದು, ಸ್ವೆಟ್ಟಿಂಗ್ ಶುರು ಆಗುತ್ತೆ, ಸಮ್ಟೈಮ್ಸು ಭುಜ ನೋವು, ವಾಂತಿ, ಈ ಥರ ಸಿಂಪ್ಟಮ್ಸ್ ಶುರು ಆಗುತ್ತೆ. ಸೊ ಪರ್ಟಿಕ್ಯುಲರಾಗಿ ಯಾರಿಗೆ ನಾವು ಇದನ್ನು ಸಸ್ಪೆಕ್ಟ್ ಮಾಡಬೇಕು ಅಂತ ಅಂದರೆ, ಹೆಚ್ಚಿನ ಭಾಗ ಡಯಾಬಿಟಿಸ್ ಇರೋವಂಥವ್ರು, ಹೈಪರ್ ಟೆನ್ಷನ್ ಮತ್ತು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರೋವಂಥವ್ರು, ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ತಂದೆ ತಾಯಂದಿರಿಗೆ ಯಾರಿಗೋ ಚಿಕ್ಕ ವಯಸ್ಸಲ್ಲೇ ಆಗಿರುತ್ತೆ ಅಂಥವ್ರ ಮಕ್ಕಳುಗಳು, ಅಥವಾ ಯಾರಿಗೋ ಅಣ್ಣನಿಗಾಗಿರುತ್ತೆ ಅಂಥವ್ರು ಅಂದರೆ ಉದಾಹರಣೆಗೆ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಇರೋವಂಥದ್ದು ಭಾಳ ಇಂಪಾರ್ಟೆಂಟು. ಸೊ ಅಂಥವರು ಟಿಪಿಕಲ್ ಸಿಂಪ್ಟಮ್ಸ್, ಅಂದರೆ ತಡೆಯಲಾಗದೇ ಇರೋವಂಥ ನೋವು, ಕೆಲವು ಟೈಮು ಜಸ್ಟ್ ಅನ್ಈಸಿನೆಸ್ ಥರನೂ ಆಗ್ಬೋದು. ಈ ಥರ ಆದಾಗ ಅದು ಹೆಚ್ಚಿನ ಭಾಗ ಹಾರ್ಟ್ ಅಟ್ಯಾಕ್ ಅಂತಿರುತ್ತೆ. ಅಂಥವರು ಹಾಸ್ಪಿಟ್ಲಿಗೆ ರೀಚ್ ಆಗ್ತಾರೆ, ಅಲ್ಲಿ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಮಾಡ್ತೀವಿ. ಆ್ಯಂಜಿಯೋಗ್ರಾಮ್ ಫಾಲೋಡ್ ಬೈ ಆ್ಯಂಜಿಯೋಪ್ಲಾಸ್ಟಿ, ಅಂದರೆ ಆ ರಕ್ತನಾಳ ಓಪನ್ ಮಾಡಿ ಸ್ಟೆಂಟಿಂಗ್ ಮಾಡುವಂಥದ್ದು ಮಾಡ್ತೀವಿ. ಸೊ ಇಂಥವರಲ್ಲಿ ಸರ್ವೈವಲ್ ಚೆನ್ನಾಗಿರುತ್ತೆ. ಆದರೆ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ತನ್ನಷ್ಟಕ್ಕೆ ತಾನೇ ಇದ್ದಕ್ಕಿದ್ದಾಗೆ ನಿಂತು ಹೋಗ್ಬಿಡುವಂಥದ್ದು. ಇದು ಹೃದಯಾಘಾತ ಕಾರ್ಡಿಯಾಕ್ ಅರೆಸ್ಟ್ಗೆ ಒನ್ ಆಫ್ ದಿ ಕಾಸಸ್. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಈ ಅಥ್ಲೆಟಿಕ್ ಇಂಡಿವಿಜುವಲ್ ಎಷ್ಟೊಂದು ಸಲ ನೋಡ್ತೀವಿ, ಫುಟ್ಬಾಲ್ ಫೀಲ್ಡಲ್ಲಿ ಆಟ ಆಡ್ತಿದ್ದವರು ಸಡನ್ನಾಗಿ ಕೊಲ್ಯಾಪ್ಸ್ ಆಗಿ ಬಿದ್ದೋಗ್ತಾರೆ. ಯಾರೋ ಚೆನ್ನಾಗಿ ಮ್ಯಾರಥಾನ್ ರನ್ನರ್ಸು, ಸೈಕ್ಲರ್ಸ್ಗಳು, ಇಂಥವರೆಲ್ಲ ಸಡನ್ನಾಗಿ ಕೊಲ್ಯಾಪ್ಸ್ ಆಗ್ತಾರೆ. ಇದೆಲ್ಲ ರೀಸನ್ ಬಂದು ಕಾರ್ಡಿಯಾಕ್ ಅರೆಸ್ಟ್. ಅಂದರೆ ನಾರ್ಮಲಾಗಿ ಹೃದಯ 100 ಸಲ, ಅಂದರೆ 60ರಿಂದ 100 ಸಲ ಹೊಡ್ಕೊಳ್ಳೋವಂಥದ್ದು ಇದ್ದಕ್ಕಿದ್ದಾಗೆ 250, 300 ಸಲ, ಅಂದರೆ ಅದು ಹಾರ್ಟಲ್ಲಿರುವಂಥ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ವ್ಯತ್ಯಾಸ ಆಗಿ ಎಕ್ಸ್ಟ್ರಾ ಬೀಟ್ ಆದಾಗ ಅದಕ್ಕೆ ಪಂಪಿಂಗ್ ಕೆಪಾಸಿಟಿ ನಿಂತು ಹೋಗ್ಬಿಡುತ್ತೆ. ಜಸ್ಟು ಈ ಥರ ಪಂಪ್ ಆಗುವಂಥದ್ದೇ ಜಸ್ಟ್ ಅದರಕ್ಕೆ ಶುರು ಆಗುತ್ತೆ. ಆವಾಗ ಏನಾಗುತ್ತೆ, ಮನುಷ್ಯ ಇಮಿಡಿಯೇಟ್ಲಿ ಕೊಲ್ಯಾಪ್ಸ್ ಆಗ್ತಾನೆ. ವಿತಿನ್ 5 ಮಿನಿಟ್ಸಲ್ಲಿ ಆತನಿಗೆ ಮೆದುಳಿಗೆ ರಕ್ತ ಸಂಚಾರ ಸಿಗಲಿಲ್ಲ ಅಂತಂದರೆ ಮೆದುಳು ನಿಷ್ಕ್ರಿಯವಾಗುತ್ತೆ. 15 ನಿಮಿಷದಲ್ಲಿ ಪ್ರಾಣಕ್ಕೆ ಕುತ್ತು ಬರ್ಬೋದು. ಸೊ ಹಾಗಾಗಿ ಕಾರ್ಡಿಯಾಕ್ ಅರೆಸ್ಟೇ ಬೇರೆ, ಹಾರ್ಟ್ ಅಟ್ಯಾಕೇ ಬೇರೆ.
ಸೊ ಯಂಗ್ಸ್ಟರ್ಸಲ್ಲಿ ಇವತ್ತಿನ ದಿವಸ ಕಾಮನ್ ಆಗಿ ಇದಾಗ್ತದೆ. ಒನ್ ಆಫ್ ದಿ ರೀಸನ್ಸ್ ಬಂದು ಇವತ್ತಿನ ಜೀವನ ಶೈಲಿ ಏನಾಗ್ಬಿಟ್ಟಿದೆ, ತುಂಬ ಸ್ಟ್ರೆಸ್ಸು. ಹೆಚ್ಚಿನ ಯುವಕರು ನೋಡ್ತೀವಿ ನಾವು, ಸಿಲಿಕಾನ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಬೆಂಗಳೂರಿಗೆ. ನಾವು ನೋಡ್ಬೋದು ಎಷ್ಟೊಂದು ಜನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾರೆ. ಈ ವೈಟ್ ಫೀಲ್ಡ್ ಭಾಗದಲ್ಲಾಗ್ಬೋದು ಅಥವಾ ಈ ಮಾನ್ಯತಾ ಟೆಕ್ ಪಾರ್ಕ್, ಈ ಕಡೆ ಎಲ್ಲ ಒಂದು ಭಾಗದಿಂದ ಇನ್ನೊಂದು ಭಾಗ ಹೋಗೋಷ್ಟರಲ್ಲಿ ಟ್ರಾಫಿಕ್ ಎಷ್ಟು ಪ್ರಾಬ್ಲಮ್ ಇರುತ್ತೆ. ಅದು ಅಲ್ಲದೆ ಪೊಲ್ಯೂಷನ್ ಕೂಡ ಅಷ್ಟೇ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಹಾರ್ಟ್ ಅಟ್ಯಾಕ್. ಅಂದರೆ ಈ ವಾಯು ಮಾಲಿನ್ಯ ಮತ್ತು ಸ್ಟ್ರೆಸ್ಸು, ಮಾನಸಿಕ ಒತ್ತಡ. ಆಮೇಲೆ ಅವ್ರು ಕೂತು ಕೆಲಸ ಮಾಡೋವಂಥದ್ದು, ಯಾರು ಹೇಳ್ತೀವಿ ಸೆಡೆಂಟರಿ ಲೈಫ್ ಸ್ಟೈಲ್. ಈಗ ಯಾರು ಒಂದು ಚಲನೆಯಿಂದ ಕೆಲಸ ಮಾಡ್ತಿರ್ತಾರೋ ಅಂಥವ್ರಿಗೂ, ಒಂದೇ ಕಡೆ ಕೂತು ಕೆಲಸ ಮಾಡೋರ್ಗು ಕೆಲವು ಸಂಶೋಧನೆಗಳು ಹೇಳಿದ್ದಾವೆ, ಯಾರು ಕೂತಲ್ಲೇ ಇರ್ತಾರೆ ಅಂಥವ್ರಿಗೆ ಯಾವತ್ತೂ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಗಳು, ಡಯಾಬಿಟೀಸ್ ಅಂಥ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಜಾಸ್ತಿ. ಯಾರು ಆ್ಯಕ್ಟಿವ್ ಆಗಿ ಓಡಾಡ್ತಾರೆ, ಅಟ್ಲೀಸ್ಟು ಒಂದು ದಿವಸದಲ್ಲಿ 5,000 to 6,000 ಸ್ಟೆಪ್ಸ್, ಇವಾಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ಸ್ ಇರುತ್ತೆ, ಮೊಬೈಲ್ಗಳು, ಅದ್ರಲ್ಲಿ ನಾವು ನೋಡ್ಕೋಬೋದು. ಅಟ್ಲೀಸ್ಟ್ ಇವತ್ತು ನಾನು ಒಂದು 8,000 ಸ್ಟೆಪ್ಸು 10,000 ಸ್ಟೆಪ್ ನಡೆದಿದ್ದೀನಿ ಅಂದರೆ, ಅಟ್ಲೀಸ್ಟು ನಮ್ಮ ಹಳೆ ಡೈರೆಕ್ಟ್ರು ಕೂಡ ಯಾವಾಗಲೂ ಹೇಳೋರು, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿರಂತರವಾಗಿ ನಿನಗಾಗಿ ಮಿಡಿಯುವೆ ಅಂತ. ಸೊ ಹಾಗಾಗಿ ಯಾವತ್ತೂ ಸ್ವಲ್ಪ ಹತ್ತಿರದ ಜಾಗಗಳೆಲ್ಲ ಇದ್ದಾಗ ಎಲ್ಲದಕ್ಕೂ ವೆಹಿಕಲ್ಸಲ್ಲೇ ಹೋಗಬಾರ್ದು. ಕೆಲವು ಟೈಮ್ ವಿ ಹ್ಯಾವ್ ಟು ಗೋ ಬೈ ವಾಕ್. ಸೊ ವಿ ಹ್ಯಾವ್ ಟು ಆಲ್ವೇಸ್ ಬಿ ಫಿಟ್, ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ಫುಡ್ ಹ್ಯಾಬಿಟ್ಸ್ ಏನಾಗ್ಬಿಟ್ಟಿದೆ, ತುಂಬ ಫಾಸ್ಟ್ ಫುಡ್ ಕಲ್ಚರ್, ಮತ್ತು ಇದೆಲ್ಲ ಈ ಪಿಜ್ಜಾ ಆಗಿರ್ಬೋದು, ಈ ಬ್ರೆಡ್ ಐಟಮ್ಸು, ಬೇಕ್ರಿ ಐಟಮ್ಸು, ಇದೆಲ್ಲ ಭಾರತೀಯರಿಗೆ ಅಂತ ಅಷ್ಟು ಸೂಕ್ತವಾದಂತಹ ಆಹಾರಗಳೆಲ್ಲ, ಇದೆಲ್ಲ ವೆಸ್ಟರ್ನ್ ಫುಡ್ ಕಲ್ಚರ್ಸು. ಏನಾಗ್ಬಿಟ್ಟಿದೆ, ಈ ಫಾಸ್ಟ್ ಫುಡ್ ಬಂದು ವೆಸ್ಟರ್ನೈಸ್ ಆಗಿ ನಮ್ಮವರು ಕೂಡ ಅದನ್ನು ಅಳವಡಿಸ್ಕೊಳಕ್ಕೆ ಹೋಗ್ತಾರೆ. ಆದರೆ ಅದು ಆರೋಗ್ಯಕ್ಕೆ ಭಾಳ ಹಾನಿಕಾರಕ. ಆದಷ್ಟು ಹಸಿರು ಸೊಪ್ಪು, ತರಕಾರಿಗಳು ಮತ್ತು ಮನೇಲಿ ಮಾಡಿದಂಥ ಊಟದ ಪದಾರ್ಥಗಳು ಇಂಥದನ್ನು ಸೇವಿಸೋದ್ರಿಂದ ಸೊ ಆಹಾರದಿಂದ ಜಂಕ್ ಫುಡ್ಡಿಂದ ಬರ್ಬೋದಂತಹ ರಿಸ್ಕನ್ನು ತಡೆಗಟ್ಬೋದು. ಜೊತೆಗೆ ಎಕ್ಸಸೈಸ್ ಮಾಡಬೇಕು, ಸಾಕಷ್ಟು ರೆಸ್ಟ್ ಬೇಕು, ಮತ್ತು ಆದಷ್ಟು ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಳ್ದೇ ಕೆಲಸ ಮಾಡೋ ಜಾಗದಲ್ಲಿ ಹತ್ತಿರದಲ್ಲೇ ಮನೆ ಮಾಡ್ಕೊಳ್ಳೋದ್ರಿಂದ ಆ ಟ್ರಾಫಿಕ್ನಲ್ಲಿ ಕಳಿಬೋದಂತಹ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡ್ತೀವಿ. ದಿನಗಳನ್ನ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. ಅದು ಅಲ್ಲದೆ ಇದನ್ನು ಪಬ್ಲಿಕ್ಗೆ ಅವೇರ್ನೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇ ಮುನ್ಸೂಚನೆಗಳನ್ನ ಹೇಳಿದ್ರು ಜನ ಆಮೇಲೆ ಏನು ಮಾಡ್ತಾರೆ, ಪ್ಯಾನಿಕ್ ಆಗ್ತಾರೆ. ಏನೋ ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ನನಗೂ ಏನೋ ಆಗಿರ್ಬೋದು. ಉದಾಹರಣೆಗೆ ನೋಡಿದ್ವಿ, ಹಾಸನದಲ್ಲಿ ಕೆಲವು ಇನ್ಸಿಡೆಂಟ್ಸ್ ಆದಾಗ ನಮ್ಮ ಜಯದೇವ ಹಾಸ್ಪಿಟ್ಲಿಗೆ ಬರ್ಬೋದಾದಂಥ ಸಾಮಾನ್ಯ ದಿನದಲ್ಲಿ 1000 to 1,500 ಜನ ಬರ್ತಿದ್ದಂಥ ಪೇಷಂಟ್ಸು 2,500 ಜನ ಬರಲಿಕ್ಕೆ ಶುರುವಾದರು. ಅದೇ ಥರ ಮೈಸೂರು ಜಯದೇವದಲ್ಲೂ ಇದನ್ನು ನಾವು ನೋಟಿಸ್ ಮಾಡಿದ್ದೀವಿ. ಮತ್ತು ಹಾಸನದಲ್ಲಿರೋಂಥ ನನ್ನಂಥ ಕೆಲವು ಸ್ನೇಹಿತರುಗಳು ಅದನ್ನೇ ಹೇಳಿದ್ರು, ನಾರ್ಮಲ್ ಇನ್ಫ್ಲೋಗಿಂತ ಅದ್ರ 3 ಪಟ್ಟು 4 ಪಟ್ಟಷ್ಟು ಜನ ಯಂಗ್ಸ್ಟರ್ಸು ಏನೇ ಸಣ್ಣ ಸಮಸ್ಯೆ ಆದ್ರೂ ಯಾಕೆ ಬೇಕೋ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗೋಣ, ಈ ಥರ ಸೊಸೈಟಿನಲ್ಲಿ ತುಂಬ ಒಂದು ಪ್ಯಾನಿಕ್ ಮೋಡ್ ಹೋಗುತ್ತೆ. ಸೊ ತುಂಬ ಅದ್ರ ಬಗ್ಗೆ ವರಿ ಮಾಡುವಂಥದ್ದು ಅಥವಾ ತುಂಬ ಏನೋ ಆಗ್ಬಿಡುತ್ತೆ ಅಂತ ಭಯದಲ್ಲಿ ಬದುಕುವಂಥದ್ದನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಾದರೂ ಹ್ಯಾಬಿಟ್ಸ್ಗಳಿದ್ರೆ, ಪರ್ಟಿಕ್ಯುಲರ್ಲಿ ಸ್ಮೋಕಿಂಗು, ಡ್ರಿಂಕ್ಸು, ಈ ಥರದ್ರಿಂದ ಆಚೆ ಬನ್ನಿ. ಪೌಷ್ಟಿಕಾಂಶತೆ ಇರುವಂಥ ಆಹಾರ ಪದ್ಧತಿನ ಅಳವಡಿಸ್ಕೊಳ್ಳಿ. ಆಮೇಲೆ ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಡಯಾಬಿಟೀಸು, BP ಮತ್ತು ಕೊಲೆಸ್ಟ್ರಾಲ್, ಇವಕ್ಕೆಲ್ಲ ಸೈಲೆಂಟ್ ಕಿಲ್ಲರ್ಸ್ ಅಂತ ಹೇಳ್ತೀವಿ. ಹೆಚ್ಚಿನ ಭಾಗ ಜನಗಳಿಗೆ ಈ ಸಮಸ್ಯೆ ಇದ್ರೂ ಗೊತ್ತೇ ಆಗಿರಲ್ಲ. ಎಷ್ಟೊಂದು ಸಲ 5 ವರ್ಷ 10 ವರ್ಷ, ಏನಕ್ಕೆ ಅಂದರೆ ಟೆಸ್ಟ್ ಮಾಡಿಸ್ಕೊಂಡಿರಲ್ಲ. ಇದು ಎಷ್ಟು ಅನ್ಫಾರ್ಚುನೇಟ್ ಅಂದರೆ, ಇವತ್ತಿನ ಸೊಸೈಟಿನಲ್ಲಿ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂದರೆ, ಪ್ರತಿ ಒಂದೊಂದು ಕಡೆನೂ BP ಆಪ್ರೇಟರ್ಸು, ಎಲ್ಲ ಕಡೆ ಚೆಕ್ ಮಾಡೋಂಥ ಫೆಸಿಲಿಟಿಗಳಿದ್ದಾವೆ, ಎಲ್ಲ ಕಡೆ ಲ್ಯಾಬೊರೇಟ್ರಿಗಳಿದ್ದಾವೆ. ಅನ್ಫಾರ್ಚುನೇಟ್ಲಿ ನಾನು ಫಿಟ್ಟಾಗಿದ್ದೀನಿ, ಚೆನ್ನಾಗಿದ್ದೀನಿ ಅನ್ನೋ ಒಂದು ಮಿಸ್ಕನ್ಸೆಪ್ಷನಲ್ಲೇ ಹೆಚ್ಚಿನ ಜನಗಳು ಟೆಸ್ಟ್ಗೆ ಹೋಗಲ್ಲ. ಆ ಟೆಸ್ಟ್ಗೆ ಅಳವಡಲಿಲ್ಲ ಅಂದ್ರೇ ಆವಾಗ ಅವ್ರಿಗೆ ಗೊತ್ತೇ ಆಗಲ್ಲ ಇರುವಂಥ ಸಮಸ್ಯೆ. ಒಂದು ಫೈನ್ ಡೇ ಹಾರ್ಟ್ ಅಟ್ಯಾಕ್ ಆಗೋ, ಇಲ್ಲ ಕಿಡ್ನಿ ಫೇಲ್ಯೂರ್ ಆಗೋ, ಅಥವಾ ಶುಗರಿಂದ ಪಾದಗಳೇನೋ ತೊಂದರೆ ಆಗೋ, ಅಥವಾ ವಿಷನ್ ಪ್ರಾಬ್ಲಮ್ ಆಗಿ, ಈ ಥರ ತುಂಬ ಲೇಟಾಗಿ ಬರ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ, ಇಂಪಾರ್ಟೆಂಟಾಗಿ ಹೆಲ್ತ್ ಚೆಕ್ಗಳನ್ನ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ಲಿ ಯಾರ ತಂದೆ ತಾಯಂದರಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು, ಸ್ಟ್ರೋಕ್ ಇತ್ತು, ಕಿಡ್ನಿ ಪ್ರಾಬ್ಲಮ್ ಇತ್ತು, ಅಂಥವ್ರ ಮಕ್ಕಳುಗಳು ಆದಷ್ಟು ಸ್ವಲ್ಪ ಚಿಕ್ಕ ವಯಸ್ಸಿಗೆ ಅಂದರೆ 20 to 25 ವರ್ಷಕ್ಕೆ ಅಷ್ಟರೊಳಗಡೆ ಒಂದ್ಸಲಿ ಕೊಲೆಸ್ಟ್ರಾಲು, ಶುಗರು, BP ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಒಂದ್ಸಲಿ ನಾರ್ಮಲ್ ಬಂತಾ ಅಟ್ಲೀಸ್ಟ್ ಒನ್ಸ್ ಇನ್ 2 years, ಪ್ರತಿ 2 ವರ್ಷಕ್ಕೆ ಒಂದೊಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ತಾ ಇರಬೇಕು. ಉಳಿದವರು ಸಾಮಾನ್ಯವಾಗಿ ಇವಾಗ ಲಿಪಿಡ್ ಗೈಡ್ಲೈನ್ಸ್ ಅಂತಲೇ ಇದೆ, ಕೆಲವು ಏನು ಹೇಳ್ತಾರೆ, ಅಟ್ಲೀಸ್ಟು 21 ವರ್ಷದಲ್ಲೇ ಒಂದ್ಸಲಿ ಆದರೂ ಕೊಲೆಸ್ಟ್ರಾಲ್ ನೋಡ್ಕೊಂಡಿರಬೇಕು. ಸೊ ಒಂದ್ಸಲಿ ನಾರ್ಮಲ್ ಇತ್ತ 3 ವರ್ಷಕ್ಕೊಂದ್ಸಲಿ ರಿಪೀಟ್ ಮಾಡ್ಕೋಬೋದು.